ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಟೈಮ್ ಇಲ್ಲ, ಹಣವಿಲ್ಲ. ಜಗತ್ತಲ್ಲಿ ಇರ್ತಕ್ಕಂಥ 90% ಜನ ಹೇಳುವ ಮಾತಂತೆ ಇದು. ಇನ್ನು 7% ಜನ ಪರವಾಗಿಲ್ಲಪ್ಪ, ಹಾಗೋ ಹೀಗೋ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿದ್ದೇವೆ ಅಂತಾರಂತೆ. ಇನ್ನು ಉಳಿದ 3 ಜನ ಮಾತ್ರ, 3% ಜನ ಮಾತ್ರ ಅವರಿಗೆ ಹಣವನ್ನು, ಸಮಯವನ್ನು ಹೇಗೆ ಬಳಸಬೇಕು ಅನ್ನೋ ಕಲೆಯನ್ನು ಅವರು ತಿಳ್ಕೊಂಡಿರ್ತಾರಂತೆ. ಈ ರೀತಿ ಹೇಳ್ತಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು. 8 ಹಣಕಾಸು ನಿಯಮಗಳು, ಸಂಪತ್ತು ವೃದ್ಧಿಗೆ ಸರಳ ನಿಯಮಗಳು ಎನ್ನುವ ಈ ಒಂದು ಪುಟ್ಟ ಪುಸ್ತಕದಲ್ಲಿ ಬಹಳ ಸರಳವಾಗಿ ಹೇಳ್ತಾರೆ ರಂಗಸ್ವಾಮಿಯವರು. ಹಣವನ್ನು, ಸಮಯಕ್ಕೆ ಇರುವ ಮೌಲ್ಯ ಮೊದಲು ತಿಳ್ಕೋಬೇಕು ನಾವು. ಎಲ್ಲರಿಗೂ ಇರೋದು 24 ಗಂಟೆನೇ. ಆ 24 ಗಂಟೆಗಳಲ್ಲಿ 8 ಗಂಟೆಗಳ ಕಾಲ ನಿದ್ರೆಯಲ್ಲಿ ನಾವು ಕಳೀತೇವೆ. ಇನ್ನು 8 ಗಂಟೆ ಕಾಲ ಹೊಟ್ಟೆ ಪಾಡಿಗೆ ಯಾವುದೋ ಒಂದು ಕೆಲಸವನ್ನು ಮಾಡ್ತೇವೆ. ಉಳಿದ 8 ಗಂಟೆಗಳು ಏನಿದೆ ಅದನ್ನು ಹೇಗೆ ನೀವು ಜಾಣ್ಮೆಯಿಂದ ಬಳಸ್ತೀರಿ ಅನ್ನೋದರ ಮೇಲೆ ನಿಮ್ಮ ಹಣಕಾಸಿನ ಬೆಳವಣಿಗೆ ಅವಲಂಬಿಸಿರುತ್ತೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಹೇಗೆ ಖರ್ಚು ಮಾಡೋದು? ಈಗ 100 ರೂಪಾಯಿ ನಿಮ್ಮ ಹತ್ರ ಪ್ರತಿ ತಿಂಗಳು ನಿಮಗೆ ಸಂಬಳ ಬರುತ್ತೆ ಅಂದರೆ ಅದರಲ್ಲಿ 50 ರೂಪಾಯಿಗಳನ್ನು ಸಂಸಾರ ನಡೆಸೋಕೆ ಇಟ್ಟು ಬಿಡಬೇಕು. ಇನ್ನು 30 ರೂಪಾಯಿಗಳು ಏನಿದೆ, ಕಂಡು ಕಾಣದಂತಹ ಖರ್ಚುಗಳು ಏನು ಬರುತ್ತೆ, ಮಕ್ಕಳ ವಿದ್ಯಾಭ್ಯಾಸ, ಅದು ಇದು ಇತ್ಯಾದಿ. ಇನ್ನು 20 ರೂಪಾಯಿ ಇದೆಯಲ್ಲ, ಅದನ್ನು ಹೂಡಿಕೆ ಮಾಡಬೇಕಂತೆ. ಹೂಡಿಕೆ ಮಾಡ್ತು ಅಂದರೆ ಆಗ ನಿಮ್ಮ ಸಂಸಾರ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇದೆ ಅನ್ನೋ ತೀರ್ಮಾನಕ್ಕೆ ಬರಬಹುದು ಅಂತ ಹೇಳ್ತಾರೆ. ಆದರೆ ಮದುವೆ ಆಗೋದಕ್ಕೆ ಮೊದಲು ಹುಡುಗ ಆಗಷ್ಟೇ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನಲ್ಲ, ಆ ಒಂದು ಸಂದರ್ಭದಲ್ಲಿ 90% ಹಣವನ್ನು ಉಳಿತಾಯ ಮಾಡಿ ಸರಿಯಾದ ಮೂಲದಲ್ಲಿ ಅದನ್ನು ಹೂಡಿಕೆ ಮಾಡಿ 10% ಆ ಒಬ್ಬ ಮದುವೆಯಾಗದ ಹುಡುಗ ಅಥವಾ ಹುಡುಗಿ ತನ್ನ ಖರ್ಚನ್ನು ನಿಭಾಯಿಸ್ತಾ ಬರೋದರಲ್ಲಿ ಬುದ್ಧಿವಂತಿಕೆ ಇದೆ. ಹೀಗೆ ಹಣವನ್ನು ಬಹಳ ಎಚ್ಚರಿಕೆಯಿಂದ ಜಾಗರೂಕವಾಗಿ ನೀವು ಹೂಡೋದಕ್ಕೆ ಸಾಧ್ಯವಾದರೆ 45-50 ವರ್ಷಕ್ಕೆ ನೀವು ನಿಮ್ಮ ವೃತ್ತಿಯಿಂದ ನಿವೃತ್ತಿಯನ್ನು ಪಡೆದು ಆರಾಮವಾಗಿ ನೆಮ್ಮದಿಯ ಜೀವನವನ್ನು ಗಳಿಸಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ರಂಗಸ್ವಾಮಿ ಮೂಕನಹಳ್ಳಿ ಅವರು. 8 ಹಣಕಾಸು ನಿಯಮಗಳು, ಸಂಪತ್ತು ವೃದ್ಧಿಗೆ ಸರಳ ನಿಯಮಗಳು ಎನ್ನುವ ಈ ಪುಸ್ತಕವನ್ನು ಒಮ್ಮೆ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಣ್ಣ ಮಡಿವಾಳ್ಕರ್. ನಾನು ಮೂಲತಃ ಗುಲ್ಬರ್ಗ ಜಿಲ್ಲೆಯ ಜೇವರ್ಗಿ ತಾಲೂಕಿನ ನಾಗರಹಳ್ಳಿ ಅನ್ನುವಂಥ ಗ್ರಾಮದಿಂದ ಬಂದಿದ್ದೇನೆ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸ ಪುಸ್ತಕಗಳನ್ನು ಓದುವುದು. ಶಿವಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು MK ಚಂದನ್. ನಾನು ದ್ವಿತೀಯ PUC ಮುಗಿದು ಇಂಜಿನಿಯರಿಂಗನ್ನು ಪಡೆಯುತ್ತಿದ್ದೇನೆ. ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನು ಓದುವುದು. ನಾನು KR ಪುರಂ ಬೆಂಗಳೂರಿನ ಸ್ಥಳದಿಂದ ಬಂದಿದ್ದೇನೆ. ಬಹಳ ಸಂತೋಷ ಚಂದನ್. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುಜಿತ್ ಎಂ. ವೃತ್ತಿಯಲ್ಲಿ ನಾನು ದಂತವೈದ್ಯ. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪತ್ತೇದಾರಿ ಕಾದಂಬರಿಗಳನ್ನು ಓದುವುದು ಹಾಗೂ ಕ್ರಿಕೆಟ್ ವೀಕ್ಷಣೆ ಮಾಡುವುದು. ಡಾಕ್ಟರ್ ಸುಜಿತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಪ್ರಶಾಂತ್ ಎಸ್. ನಾನು ಬೆಂಗಳೂರಿನ ಕೆಂಗೇರಿಯಿಂದ ಬಂದಿರುತ್ತೇನೆ. ನನ್ನ ಹವ್ಯಾಸಗಳು ಚೆಸ್ ಆಡುವುದು, ಕ್ರಿಕೆಟ್ ಆಡುವುದು. ಪ್ರಶಾಂತ್ ಅವರಿಗೆ
ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳು ಪಸ, ರಂಜಿನಿ ಕೀರ್ತಿ ಅವರು ಬರೆದ ಸಂಗೀತಮಯ ಪತ್ತೇದಾರಿ ಕಾದಂಬರಿ, ಹೂವು ಮತ್ತು ಹುಡುಗ ಕಥಾ ಸಂಕಲನ, GK ಐತಾಳ್ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಸರ್ಕಾರವು ಅನೇಕ ರಾಜ್ಯಗಳ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಕೇಂದ್ರ ಸರ್ಕಾರವು ಅನೇಕ ರಾಜ್ಯಗಳ ಜಿಲ್ಲೆಗಳಲ್ಲಿ ತುರ್ತು ಕೃಷಿ ಯೋಜನೆಯನ್ನು ಸಿದ್ಧಪಡಿಸುವಂತೆ ಸೂಚಿಸಲು ಕಾರಣವೇನು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳನ್ನು ನೋಡೋಣ. ದುರ್ಬಲ ಮುಂಗಾರು, ಚಂಡಮಾರುತದ ಭೀತಿ, ಭೂಕಂಪನದ ಎಚ್ಚರಿಕೆ, ಉಷ್ಣಗಾಳಿಯ ಹೊಡೆತ. ಮೊದಲಿಗೆ ಶಿವಣ್ಣ ಬರೆದಿರುತ್ತಿದ್ದಾರೆ, ಆನಂತರ ಡಾಕ್ಟರ್ ಸುಜಿತ್. ಸರ್, ಆಯ್ಕೆ 1 ದುರ್ಬಲ ಮುಂಗಾರು. ಡಾಕ್ಟರ್ ಸುಜಿತ್ ದುರ್ಬಲ ಮುಂಗಾರು ಸರ್. ಉತ್ತರವನ್ನು ನೋಡೋಣ. ದುರ್ಬಲ ಮುಂಗಾರು ಉತ್ತರ ಸರಿಯಾಗಿದೆ. ಶಿವಣ್ಣ ಅವರಿಗೆ ಪಸ ಎನ್ನುವ ಈ ಒಂದು ಕೃತಿಯನ್ನು, ಸುಜಿತ್ ಅವರಿಗೆ ಹೂವು ಮತ್ತು ಹುಡುಗ ಎನ್ನುವ ಪುಸ್ತಕವನ್ನು, 2 ಪುಸ್ತಕವನ್ನು ಕೊಟ್ಟಿದ್ದೇವೆ. ಭಾರತದಲ್ಲಿ ಕೃಷಿಯನ್ನೇ ಅವಲಂಬಿಸಿರುವ ಜಿಲ್ಲೆಗಳು ತುಂಬ ಇವೆ. ಆ ಜಿಲ್ಲೆಗಳೆಲ್ಲ ಪ್ರಧಾನವಾಗಿ ಮಳೆಯನ್ನು ನಂಬಿಕೊಂಡು ಕೃಷಿಯನ್ನು ನಡೆಸುತ್ತವೆ. ಆದರೆ ಈ ವರ್ಷ ಎಲ್ಲಿನೋ ಪರಿಣಾಮದ ಕಾರಣ ಮಳೆ ಸರಿಯಾಗಿ ಆಗ್ತಾ ಇಲ್ಲ. ಮುಂಗಾರು ಬಹುಪಾಲು ನಿರೀಕ್ಷಿತ ರೀತಿಯಲ್ಲಿ ಬರದೇ ಇರೋ ಕಾರಣ, ಅನೇಕ ಕಡೆ ಬಿತ್ತನೆಯನ್ನು ಮಾಡಿದರೂ ಮುಂದೆ ಮಳೆ ಬರದೇ ಇರೋ ಕಾರಣ ಬೀಜಗಳೆಲ್ಲ ಸಣ್ಣ ಸಣ್ಣ ಮೊಳಕೆ ಹೊಡೆದು ಅಲ್ಲೇ ಮುರುಟಿ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಒಳ್ಳೆ ಮಳೆ ಬರುವ ಸಾಧ್ಯತೆ ಇಲ್ಲ. ಹಾಗಾಗಿ ನೀರನ್ನು ಹೆಚ್ಚು ಬಯಸುವಂಥ ಯಾವುದೇ ಕೃಷಿಯನ್ನು ನೀವು ಮಾಡಬಾರದು. ಪ್ರಧಾನವಾಗಿ ಸಿರಿಧಾನ್ಯಗಳನ್ನು ಹಾಗೂ ಎಣ್ಣೆ ಬೀಜಗಳನ್ನು ಮಾತ್ರ ಬೆಳೆಯೋದಕ್ಕೆ ಪ್ರಯತ್ನ ಪಡಿ ಅಂತ ತುರ್ತು ಕೃಷಿ ಯೋಜನೆಯನ್ನು ಅನುಸರಿಸಬೇಕು ಅಂತ ಹೇಳಿದೆ ರೈತರಿಗೆ. ಚೇತನಾ ತೀರ್ಥಹಳ್ಳಿ ಬರೆದ ಕಾಕ್ಟೇಲ್, ಲೋಕೋ ಭಿನ್ನರುಚಿ, ನಾ ಕಂಡ ನಮ್ಮವರು, ಪ್ರಹ್ಲಾದ್ ಗುಡಿ ಬರೆದಂಥ ಪುಸ್ತಕ. ಪ್ರಶ್ನೆ ಈಗ ಬಂತು. ವಿಶ್ವ ಬ್ಯಾಂಕ್ನ ಜೂನ್ 2026ರ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ವರದಿಯ ಪ್ರಕಾರ ಜಾಗತಿಕ ಆರ್ಥಿಕ ಬೆಳವಣಿಗೆಯು 2020ರಲ್ಲಿ ಶೇಕಡ ಎಷ್ಟರಿಂದ ಎಷ್ಟಕ್ಕೆ ಇಳಿಯಲಿದೆ ಎಂದು ಅಂದಾಜು ಮಾಡಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 2.8ರಿಂದ 2.5, 2.6ರಿಂದ 2.5, 2.6ರಿಂದ 2.4, 2.8ರಿಂದ 2.6. ಮೊದಲಿಗೆ ಶಿವಣ್ಣ, ಆನಂತರ ಪ್ರಶಾಂತ್. ಸರ್, ಆಯ್ಕೆ 3 2.6ರಿಂದ 2.4. 2.4 ಅಂತ ಹೇಳ್ತಾ ಇದ್ದಾರೆ ಪ್ರಶಾಂತ್. ಆಯ್ಕೆ 1 2.8ರಿಂದ 2.5. ಉತ್ತರವನ್ನು ನೋಡೋಣ. 2.6ರಿಂದ 2.5 ಇದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಹಾಗಾಗಿ 2 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಯಾಕೆ ಇಡೀ ಜಗತ್ತಿನ ಅರ್ಥವ್ಯವಸ್ಥೆ ಕುಸಿತಾ ಇದೆ ಅಂತ ಪ್ರಶ್ನೆ ಕೇಳ್ತು ಅಂದರೆ ಅದಕ್ಕೆ ಸರಳವಾದ ಸ್ಪಷ್ಟವಾದ ಕಾರಣ ಅಂತ ಹೇಳ್ತಂದರೆ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ. ಇಸ್ರೇಲ್, ಇರಾನ್, ಅಮೆರಿಕ ಈ 3 ರಾಷ್ಟ್ರಗಳು ಭಾಗವಹಿಸಿರುವ ಈ ಯುದ್ಧ ಆರ್ಥಿಕ ಹಿಂಜರಿತಕ್ಕೆ ಕಾರಣ ಅಂತ ಹೇಳ್ತಾ 2.6ರಿಂದ 2.5ಕ್ಕೆ ಇಳಿಯುತ್ತೆ ಅಂತ ಹೇಳಿ ಆ ಒಂದು ನಿರೀಕ್ಷೆಯನ್ನು ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯವರು. ಹಾಗಾಗಿ ಯಾರೋ ಯುದ್ಧ ಮಾಡಿದ್ರೆ
ಯಾರೋ ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. 3 ರಾಷ್ಟ್ರಗಳು ತಮ್ಮ ಸಮಸ್ಯೆಗಳನ್ನು ನಿವಾರಿಸಿಕೊಂಡಿದ್ದರೆ ಇಡೀ ಜಗತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ ಇತ್ತು. ಹಾಗಾಗಿ ವೈಯಕ್ತಿಕ ಮಟ್ಟದಲ್ಲಿ ಕೌಟುಂಬಿಕ ಮಟ್ಟದಲ್ಲೂ ಈ ವಿಚಾರವನ್ನು ಗಂಭೀರವಾಗಿ ಆಲೋಚನೆ ಮಾಡೋದು ಒಳ್ಳೆಯದು. ಪುರಾಣದ ಪಾತ್ರಗಳು ಮತ್ತು ವರ್ತಮಾನದ ಚಿತ್ರಗಳು ಎನ್ನುವ ಪುಸ್ತಕ ಕೆ. ರಘು ಶೆಟ್ಟಿ ಇದನ್ನು ಬರೆದಿದ್ದಾರೆ. ದಿವ್ಯಾಂಗರೊಡನೆ ಒಡನಾಟ ಎಂ. ಮಲ್ಲಿಕಾರ್ಜುನ ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಕರ್ನಾಟಕ ಸರ್ಕಾರವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಯಲ್ಲಿ ಎಲ್ಲಿಯವರೆಗೆ ಶಿಕ್ಷಣವನ್ನು ನೀಡಲಿದೆ? ಆಯ್ಕೆಗಳನ್ನು ನೋಡೋಣ ಅನ್ನೋಷ್ಟರಲ್ಲಿ ಡಾಕ್ಟರ್ ಸುಜಿತ್ ಬಜರ್ ಒತ್ತಿದ್ದಾರೆ. ಉತ್ತರ: 10ನೇ ತರಗತಿ. ಎಲ್ಲಿಂದ ಎಲ್ಲಿಯವರೆಗೆ? 1ನೇ ತರಗತಿಯಿಂದ 10ನೇ ತರಗತಿವರೆಗೂ. 1ನೇ ತರಗತಿಯಿಂದ 10ನೇ ತರಗತಿ. ಆಯ್ಕೆಗಳನ್ನು ನೋಡೋಣ. LKGಯಿಂದ SSLC, LKGಯಿಂದ ಸ್ನಾತಕೋತ್ತರ ಶಿಕ್ಷಣ. ಹೇಳಿ ಪ್ರಶಾಂತ್. LKGಯಿಂದ SSLC. ಆಯ್ಕೆ 3. LKGಯಿಂದ PUC. ಆಯ್ಕೆ 4. LKGಯಿಂದ ಪದವಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ LKGಯಿಂದ PUC. ಇದು ಸರಿಯಾದ ಉತ್ತರ ಆಗಿತ್ತು. ಒಂದು ಮಗುವನ್ನು ಒಂದು ಶಾಲೆಯಲ್ಲಿ LKGಗೆ ಸೇರಿಸಿದರೆ ಆ ಮಗು ಏನಿದೆ ತನ್ನ PUC ಮುಗಿಸೋವರೆಗೂ ಅಲ್ಲೇ ಅಧ್ಯಯನ ಮಾಡುತ್ತೆ. ಇನ್ನೊಂದು ಶಾಲೆಯನ್ನು ಹುಡುಕಿಕೊಂಡು ಹೋಗುವ ಅಗತ್ಯ ಬರೋದಿಲ್ಲ. ಒಂದೇ ಕ್ಯಾಂಪಸ್ಸಲ್ಲೇ ಎಲ್ಲ ಶಿಕ್ಷಣ ಮುಗಿಯುತ್ತೆ. ಮತ್ತು ಇಂಗ್ಲೀಷ್ ಕನ್ನಡ ಎರಡೂ ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ನೀಡುವಂಥ ವ್ಯವಸ್ಥೆ ಉಂಟು. ಈಗಾಗಲೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕರ್ನಾಟಕದಲ್ಲಿ ಆರಂಭವಾಗಿದೆ. ಅದರ ಲಾಭವನ್ನು ಪಡೆಯುವ ದಿಶೆಯಲ್ಲಿ ನಾವು ಆಲೋಚನೆ ಮಾಡಬೇಕಾಗಿದೆ. ವಿಧವೆಯರು ವಿವಾಹವಾದರು ಕಳಗಾರು ಲಕ್ಷ್ಮೀನಾರಾಯಣ ಹೆಗಡೆ ಬರೆದಂಥ ಪುಸ್ತಕ ಬಾಲಕಾಂಡ. ಜಗದೀಶ ಶರ್ಮ ಸಂಪ ಬರೆದ ಪುಸ್ತಕ. ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ಕ ಕ ಶಿ ಣ ಜ್ಞ. ಬಜರ್ ಒತ್ತಿದ್ದಾರೆ ಪ್ರಶಾಂತ್ ಅಲ್ಲ, ಡಾಕ್ಟರ್ ಸುಜಿತ್. ಕರ್ನಾಟಕ ಶಿಕ್ಷಣ ತಜ್ಞ. ಇನ್ನೊಂದು ಸಲ ಹೇಳಿ. ಕರ್ನಾಟಕ ಶಿಕ್ಷಣ ತಜ್ಞ. 10 ಅಕ್ಷರಗಳಿವೆ ಇರಬೇಕು. ನಿಮ್ಮ ಉತ್ತರದಲ್ಲಿ 10 ಮನೆಗಳುಂಟು. 1 ಅಕ್ಷರ ಬಿಟ್ಟಿದ್ದೀರಿ, ಅದನ್ನು ಸೇರಿಸ್ಕೊಡಿ. ಯಾಕಂದರೆ ಇಬ್ಬರು ಬಜರ್ ಒತ್ತಿ ಕಾಯ್ತಾ ಇದ್ದಾರೆ. ನಿಮ್ಮ ಉತ್ತರದಿಂದ ಪ್ರೇರಿತರಾಗಿರಬೇಕು ಅವರು. 1 ಅಕ್ಷರ ಬಿಟ್ಟಿದ್ದೀರಿ. ಏನು ಮಾಡಲಿ? ಶಿವಣ್ಣ ಅವ್ರನ್ನ ಕೇಳಲ್ಲ? ಮೊದಲು ಚಂದನ್. ಕರ್ನಾಟಕದ ಶಿಕ್ಷಣ ತಜ್ಞ. ಕರ್ನಾಟಕದ ಶಿಕ್ಷಣ ತಜ್ಞ. ಉತ್ತರವನ್ನು ನೋಡೋಣ. ಕರ್ನಾಟಕದ ಶಿಕ್ಷಣ ತಜ್ಞ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಾವು ದ ಅನ್ನೋ ಒಂದು ಅಕ್ಷರವನ್ನು ಮರೆತ್ರಿ. ವಿಧವೆಯರು ವಿವಾಹವಾದರು ಎನ್ನುವ ಈ ಒಂದು ಪುಸ್ತಕವನ್ನು ಚಂದನ್ ಅವರಿಗೆ ಕೊಟ್ಟಿದ್ದೇನೆ. ಅಪ್ಪನ ಹಾದಿ ರಂಗಸ್ವಾಮಿ ಮೂಕನಹಳ್ಳಿ ಬರೆದ ಕೃತಿ. ಗೆಲುವು ನಗಬೇಕು ಕವನ ಸಂಕಲನ. ಡಾಕ್ಟರ್ ಶಂಕರ ಹಲ್ಲೆಗೆರೆ ಬರೆದಿರುವಂಥದ್ದು. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 59 ಕೂಡು 58, 87 ಕಳೆ 27, 12 ಗುಣಿಸು 15, 216 ಭಾಗಿಸು 9. ಬಜರ್ ಮೊದಲಿಗೆ ಒತ್ತಿದ್ದಾರೆ
ಶಿವಣ್ಣ ಅಂತಿಮ ಉತ್ತರ. ಸರ್ 383. 383. ಹೌದು. 383 ಅಂತಿದ್ದಾರೆ. ತಮ್ಮ ಉತ್ತರ ಡಾಕ್ಟರ್ ಸುಜಿತ್? 383 ಸರ್. 383. 383 ಸರ್. ಅದೇ ಉತ್ತರವಾ? ಅದೇ ಉತ್ತರ. ಹಾಂ ಹಾಂ, ಉತ್ತರವನ್ನು ನೋಡೋಣ. 117, 60, 180, 24 ಎಲ್ಲವನ್ನು ಕೂಡಿದ್ರೆ 381 ಬಂದಿದೆ. ಎಲ್ಲಿ ಒಂದು ಸಣ್ಣ ತಪ್ಪನ್ನು ತಾವು ಮಾಡಿದ್ರೋ ದಯವಿಟ್ಟು ಒಮ್ಮೆ ಆ ಕಡೆ ಗಮನ ಹರಿಸಿ. ಈರಣ್ಣ ಬೆಂಗಾಲಿ ಬರೆದ ಸಾಧನಾಗಿರಿ ಅರುಣ್ ನಂದಗಿರಿ ಎನ್ನುವ ಪುಸ್ತಕ, ಅಬ್ರಕಡಬ್ರ ಡಾಕ್ಟರ್ ಮಿರ್ಜಾ ಬಶೀರ್ ಬರೆದ ಕಥಾ ಸಂಕಲನ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕ್ಷ, ಸಂ, ದ, ರ, ಲೋ, ತ, ಕ, ಅ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಚಂದನ್. ಸಂರಕ್ಷತದ ಲೋಕ. ಹಾಂ ಹಾಂ, ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿ ಶಿವಣ್ಣ. ಸಂರಕ್ಷಕದ ಲೋಕ. ಸಂರಕ್ಷಕದ ಲೋಕ. ಉತ್ತರ ನೋಡೋಣವಾ? ಓಕೆ. ಉತ್ತರವನ್ನು ನೋಡೋಣ. ಅಕ್ಷರ ಲೋಕದ ಸಂತ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನಿರೂಪಣೆ ನಿರೂಪಿಸಿ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದ ಪುಸ್ತಕ, ಲಲಿತ ಪ್ರಬಂಧ ಸಂಪುಟ, VC ಬರೆದಂಥ ಪುಸ್ತಕ. ನಮ್ಮ ಪ್ರಶ್ನೆ: ಈ ಚಿತ್ರದಲ್ಲಿರುವ ಫುಟ್ಬಾಲ್ ದಂತಕಥೆಯನ್ನು ಗುರುತಿಸಿ. ಚಿತ್ರ: ಆಯ್ಕೆಗಳನ್ನು ನೋಡೋಣ. ಜೋಹಾನ್ ಕ್ರೂಫ್, ರೊನಾಲ್ಡೋ ನಜಾರಿಯೋ, ಜಿನಿಡೈನ್ ಜಿಡೇನ್, ಫೆರೆಂಕ್ ಪುಷ್ಕಾಸ್. ಹೇಳಿ ಶಿವಣ್ಣ. ಸರ್ ಆಯ್ಕೆ 2 ರೊನಾಲ್ಡೋ ನಜಾರಿಯೋ. ತಮ್ಮ ಉತ್ತರ ಚಂದನ್? ಜೊಹಾನ್ ಕ್ರಾಫ್. ಉತ್ತರವನ್ನು ನೋಡೋಣ. ಜೊಹಾನ್ ಕ್ರೂಫ್ ಅನ್ನೋದು ಸರಿಯಾದ ಉತ್ತರ. ಚಂದನ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನಿರೂಪಣೆ ನಿರೂಪಿಸಿ ಎನ್ನುವ ಈ ಪುಸ್ತಕವನ್ನು ಚಂದನ್ ಅವರಿಗೆ ಕೊಟ್ಟಿದ್ದೇವೆ. ನೆದರ್ಲ್ಯಾಂಡ್ ದೇಶದ ಆಟಗಾರ ಜೊಹಾನ್ ಕ್ರೂಫ್ ಇವರು. ಈತನ ಆಟ ಏನಿದೆ ಅದನ್ನು ಕಂಡಂತಹ ಫುಟ್ಬಾಲ್ ತಜ್ಞರು ಹೇಳ್ತಾರೆ, ಟೋಟಲ್ ಫುಟ್ಬಾಲ್ ಅಂದರೆ ಏನು, ಯಾರು ಅಂತ ಕೇಳಿದ್ರೆ ಅದನ್ನು ಕ್ರೂಫ್ ಹೆಸರನ್ನು ಸೂಚಿಸ್ತಾರಂತೆ. ಈ ಒಂದು ಕ್ರೀಡೆಯಲ್ಲಿ ಅಷ್ಟರ ಮಟ್ಟಿಗೆ ಪ್ರಾವೀಣ್ಯತೆಯನ್ನು ಗಳಿಸಿದ್ದಾನಂತೆ ಜೊಹಾನ್ ಕ್ರೂಫ್ ಅವರು. 1970ರ ದಶಕದಲ್ಲಿ ಇವರು ಬಹಳ ಪ್ರಸಿದ್ಧರಾಗಿದ್ದರು. ಕ್ರೂಫಿ ಟರ್ನ್ ಅಂತ ಒಂದು ರೀತಿಯಾದ ಆಟದ ಕಲೆ, ಅದು ತಂತ್ರ. ಅದು ಆ ತಂತ್ರವನ್ನು ಇವತ್ತಿಗೂ ಫುಟ್ಬಾಲ್ ಆಟಗಾರರಿಗೆ ಹೇಳ್ತಾರಂತೆ. ಹೀಗೆ ತನ್ನದೇ ಆದ ತಂತ್ರಗಳನ್ನು ರೂಪಿಸಿಕೊಳ್ಳೋದ್ರಲ್ಲಿ ಈತ ಬಹಳ ಪ್ರಸಿದ್ಧನಾಗಿದ್ದನಂತೆ. ಇವತ್ತಿಗೂ ಜಗತ್ತಿನ ಎಲ್ಲ ಫುಟ್ಬಾಲ್ ತಜ್ಞರು ಈ ಕ್ರೂಫ್ ಟರ್ನ್ ಅಂತಿದೆಯಲ್ಲ ಅದನ್ನು ಕಲಿತಾ ಇದ್ದಾರಂತೆ. ಈಗ 3 ಪುಸ್ತಕ ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಬೇರೆಯ ಕಡೆಗೆ ಮನಸ್ಸಿಟ್ಟವನು ಬೇರೆ ಬಗೆಯಾಗಿ ವಿರೋಧವಾಗಿ ಸ್ವಲ್ಪ ಕೊಂಚ.
1 ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದ ನಾ ಕೊಡ್ತೇನೆ, ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ಅನ್ಯಮನಸ್ಕ, ಬೇರೆಯ ಕಡೆಗೆ ಮನಸ್ಸಿಟ್ಟವನು. 2 ಉತ್ತರ. ಬಜರ್ ಒತ್ತಿದ್ದಾರೆ ಡಾಕ್ಟರ್ ಸುಜಿತ್. ಅನನ್ಯ. ನ್ಯ, ಮಧ್ಯದಕ್ಷರ ನ್ಯ, ಅನನ್ಯ ಆಗಲ್ಲ. ಬೇರೆ ಬಗೆಯಾಗಿ, ವಿರೋಧವಾಗಿ. ಹೇಳಿ ಪ್ರಶಾಂತ್. ಅನ್ಯತಾ. ಉತ್ತರವನ್ನು ನೋಡೋಣ. ಅನ್ಯಥಾ ಉತ್ತರ ಸರಿಯಾಗಿದೆ. ನನ್ನದೆಯ ಹಾಡು ಈ ಕವನ ಸಂಕಲನ ಕೊಟ್ಟಿದ್ದೇನೆ. 3 ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಸ್ವಲ್ಪ ಕೊಂಚ. ಉತ್ತರವನ್ನು ನೋಡೋಣ. ಅನತಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇದು ಕಥಾಕಾಲ, ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು. ಭಾರತದ ನಿಜ ಇತಿಹಾಸ, ಮಂಜುನಾಥ ಅಜ್ಜಂಪುರ. ಸುಪಾರಿ ಕೊಲೆ, ಶಿವಕುಮಾರ ಮಾವಲಿ. ಇಸ್ರೇಲ್ ಕೆಣಕಿ ಗೆದ್ದವರಿಲ್ಲ, KV ರಾಧಾಕೃಷ್ಣ ಬರೆದಂಥ ಕೃತಿ. ಪ್ರಶ್ನೆ: 12 ಅಕ್ಷರಗಳನ್ನು ಬಳಸಿಕೊಂಡು 3 ಪದಗಳನ್ನು ರೂಪಿಸಿ 3ಕ್ಕಿಂತ ಹೆಚ್ಚಿನ ಪದ ರೂಪಿಸಿದವರಿಗೆ ಬಹುಮಾನ ದೊರೆಯುತ್ತೆ. ಠ, ಅ, ಕೋ, ಅಂ, ಡ, ರ, ಷ್ಠ, ಕಿ, ಮಿ, ಮೈ, ಕ, ತ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಶಿವಣ್ಣ, ತಮ್ಮ ಶಬ್ದಗಳು. ಗೊತ್ತಾಗಿಲ್ಲ. ಚಂದನ್. ಕಡರ. ಕಡರ ಏನು ಹಾಗಂದರೆ? ಅದು ಒಂದು. ಎರಡನೇ ಶಬ್ದ ಹೇಳಿ. ಕಠೋರ. ಕಠೋರ ಆಗಬಹುದು. ಕಠೋರ ಆಗಬಹುದು. ಹೇಳಿ. ಕೋಡ. ಕೋಡ. ಕೋ ಡ. 2 ಆಯ್ತಲ್ಲ, 3 ಅಕ್ಷರ ಇರಬೇಕಲ್ವ? 3 ಅಕ್ಷರ. ಗೊತ್ತಾಗಿಲ್ಲ. ಡಾಕ್ಟರ್ ಸುಜಿತ್. ಗೊತ್ತಾಗಿಲ್ಲ. ಪ್ರಶಾಂತ್. ಅಂಕಿತ. ಅಂ ಇದೆ, ಕಿ ಇದೆ, ತಾ ಇದೆ. ಸರಿಯಾಗಿದೆ. ಕಡತ. ಕಡತ. ಕಡಬ. ಇಲ್ಲ, ತಾ ಹೇಳಿ. ಕಡತ ಆಗುತ್ತೆ. ಹಾಂ, 2 ಸಿಕ್ಕಿದ್ದ. ಇನ್ನೊಂದಪ್ಪ ಪ್ರಯತ್ನಿಸೋ. ಉತ್ತರಗಳನ್ನು ನೋಡೋಣ. ಅಂಕಿತ, ಅಷ್ಟಮಿ, ಕಠೋರ, ಅಮಿತ, ಅಷ್ಟಕ, ಹೀಗೆ ಮುಂದುವರಿಯೋ ಸಾಧ್ಯತೆ ಇತ್ತು. ಈಗ ನಾವು ಬಂದದ್ದು ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರ್ಲಿ. ಬಜರುತ್ತಿ ಉತ್ತರ ಕೊಡಬೇಕು. ಒಬ್ಬರಿಗೆ ಮಾತ್ರ ಉತ್ತರ ಕೊಡೋ ಅವಕಾಶ ಇರುತ್ತೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ: ಋತ ಎಂಬ ಪ್ರಾಚೀನ ವೈದಿಕ ಪದ ಯಾವ ಅರ್ಥಕ್ಕೆ ಹತ್ತಿರ? ಆಯ್ಕೆಗಳು: ಮೊದಲ ಸ್ತ್ರೀಯ ಹೆಸರು ವಿಶ್ವನಿಯಮ. ಹೇಳಿ ಶಿವಣ್ಣ. ವಿಶ್ವನಿಯಮ. ಉತ್ತರವನ್ನು ನೋಡೋಣ. ಸರಿಯಾಗಿದೆ. ಎರಡನೇ ಪ್ರಶ್ನೆ: ಕ್ರೈಸ್ತ ಧರ್ಮದಲ್ಲಿ ತ್ರಿದೇವ, ಟ್ರಿನಿಟಿ ಎಂದರೆ ಯಾರು? ಆಯ್ಕೆಗಳು: ಅರ್ತ್, ವಾಟರ್, ಫೈರ್, ಫಾದರ್, ಸನ್, ಹೋಲಿ ಸ್ಪಿರಿಟ್. ಮತ್ತೆ ಶಿವಣ್ಣ. ಫಾದರ್, ಸನ್, ಹೋಲಿ ಸ್ಪಿರಿಟ್. ಫಾದರ್, ಸನ್, ಹೋಲಿ ಸ್ಪಿರಿಟ್. ಉತ್ತರ ಸರಿಯಾಗಿದೆ. ಲಚಿತ್ ಬರ್ಕಾಪುಕಾನ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ:
ಹಜ್ ಯಾತ್ರೆ ಯಾವ ನಗರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು. ಬಜರ್ ಆಗಲೇ ಒತ್ತಿದ್ದಾರೆ ಡಾಕ್ಟರ್ ಮೆಕ್ಕ ಸುಜೀತ್. ಮೆಕ್ಕ ಮೆಕ್ಕಾ. ಆಯ್ಕೆಗಳು: ರೋಮ್, ಮೆಕ್ಕಾ. ಸರಿಯಾದ ಉತ್ತರ ಮೆಕ್ಕಾ. ಈ ಉತ್ತರವನ್ನು ಡಾಕ್ಟರ್ ಸುಜೀತ್ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ. ಬೌದ್ಧ ಧರ್ಮದಲ್ಲಿ ನಿರ್ವಾಣ ಎಂಬ ಶಬ್ದಕ್ಕೆ ಹತ್ತಿರದ ಅರ್ಥವು ಯಾವುದು? ಆಯ್ಕೆಗಳು: ತೃಷ್ಣೆ ಮತ್ತು ಅಜ್ಞಾನದ ಶಮನ, ಸಾಮ್ರಾಜ್ಯ ಸ್ಥಾಪನೆ. ಹೇಳಿ ಶಿವಣ್ಣ. ತೃಷ್ಣೆ ಮತ್ತು ಅಜ್ಞಾನದ ಶಮನ. ಉತ್ತರವನ್ನು ನೋಡೋಣ. ತೃಷ್ಣೆ ಮತ್ತು ಅಜ್ಞಾನದ ಶಮನ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ. ಜೈನ ಧರ್ಮದಲ್ಲಿ ಸಸ್ಯಾಹಾರಕ್ಕೆ ಏಕೆ ವಿಶೇಷ ಮಹತ್ವ? ಆಯ್ಕೆಗಳು: ಅಹಿಂಸೆಯ ಕಾರಣ, ಕೇವಲ ರುಚಿಗಾಗಿ. ಮತ್ತೆ ಶಿವಣ್ಣ. ಅಹಿಂಸೆಯ ಕಾರಣ. ಉತ್ತರವನ್ನು ನೋಡೋಣ. ಅಹಿಂಸೆಯ ಕಾರಣ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಧೂಮಕೇತುವಿನ ಬಾಲ ಯಾವಾಗ ಹೆಚ್ಚು ಸ್ಪಷ್ಟವಾಗುತ್ತದೆ? ಆಯ್ಕೆಗಳು: ಭೂಮಿಯೊಳಗೆ ಬಂದಾಗ, ಸೂರ್ಯನ ಹತ್ತಿರ ಬಂದಾಗ. ಮತ್ತೆ ಶಿವಣ್ಣ. ಸೂರ್ಯನ ಹತ್ತಿರ ಬಂದಾಗ. ಉತ್ತರವನ್ನು ನೋಡೋಣ. ಸೂರ್ಯನ ಹತ್ತಿರ ಬಂದಾಗ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಫ್ಲೆಮಿಂಗೋ ಪಕ್ಷಿಯ ಗುಲಾಬಿ ಬಣ್ಣಕ್ಕೆ ಕಾರಣ ಏನು? ಆಯ್ಕೆಗಳನ್ನು ನೋಡೋಣ. ಹೇಳಿ ಶಿವಣ್ಣ. ಕೆರೋಟಿನಾಯ್ಡ್ ಪಿಗ್ಮೆಂಟ್. ಕೆರೋಟಿನಾಯ್ಡ್ ಪಿಗ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಆಹಾರ, ಕೆರೋಟಿನಾಯ್ಡ್ ಪಿಗ್ಮೆಂಟ್. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಪರ್ಜನ್ಯ ಛಾಯೆಯ ರೇನ್ ಶ್ಯಾಡೋ ಪರಿಣಾಮ ಯಾವಾಗ ಉಂಟಾಗುತ್ತದೆ? ಆಯ್ಕೆಗಳು: ಹೇಳಿ ಶಿವಣ್ಣ. ಸಮುದ್ರದ ನೀರು ಆವಿಯಾಗುವುದು ವಿಳಂಬವಾದಾಗ. ಆಯ್ಕೆ 1 ಅಂದರೆ ಆಯ್ಕೆ 1 ಅಂದರೆ ಮೊದಲನೇ ಉತ್ತರ. ಹೌದು ಸರ್. ಉತ್ತರವನ್ನು ನೋಡೋಣ. ಪರ್ವತವು ಮಳೆ ಮೋಡಗಳನ್ನು ತಡೆದಾಗ ಈ ನೆರಳು ಉಂಟಾಗುತ್ತೆ. ಮುಂದಿನ ಪ್ರಶ್ನೆ. ಶೋಲೆ ಚಿತ್ರದ ಬಹುಭಾಗವನ್ನು ಎಲ್ಲಿ ಚಿತ್ರೀಕರಿಸಿದರು? ಆಯ್ಕೆಗಳು: ಹೇಳಿ ಪ್ರಶಾಂತ್. ರಾಮನಗರ ಬೆಟ್ಟ. ರಾಮನಗರ. ಉತ್ತರವನ್ನು ನೋಡೋಣ. ರಾಮನಗರದ ಬೆಟ್ಟಗಳು. ಉತ್ತರ ಸರಿಯಾಗಿದೆ. ಪುಸ್ತಕ ಕೊಟ್ಟಿದ್ದೇನೆ ಪ್ರಶಾಂತ್ ಅವರಿಗೆ. ಮುಂದಿನ ಪ್ರಶ್ನೆ. ಇಂಗ್ಲೆಂಡ್ ಇದುವರೆಗೂ ಎಷ್ಟು ಸಲ ಫಿಫಾ ವಿಶ್ವಕಪ್ ಫುಟ್ಬಾಲ್ ಕಪ್ ಗೆದ್ದಿದೆ? ಆಯ್ಕೆಗಳು: 1 ಸಲ, 5 ಸಲ. ಶಿವಣ್ಣ. 1 ಸಲ. 1 ಸಲ. ಉತ್ತರವನ್ನು ನೋಡೋಣ. 1 ಸಲ ಸರಿಯಾಗಿದೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಶಿವಣ್ಣ ಮಡಿವಾಳಕರ್ ಅವರಿಗೆ ಒಟ್ಟು 8 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಚಂದನ್ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಡಾಕ್ಟರ್ ಸುಜೀತ್ ಅವರಿಗೆ 2 ಪುಸ್ತಕಗಳು ದೊರೀತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಮತ್ತು ಪ್ರಶಾಂತ್ ಅವರಿಗೂ ಸಹ 2 ಪುಸ್ತಕಗಳು ದೊರೀತಾ ಇವೆ. ಅಭಿನಂದನೆ. ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ 100 ಪುಸ್ತಕಗಳ ಪಟ್ಟಿಯನ್ನು ಮಾಡ್ತು ಅಂದರೆ ಅದರಲ್ಲಿ ದ ಎಪಿಕ್ ಆಫ್ ಗಿಲ್ಗಮಿಶ್ ಅನ್ನೋದು ಬರುತ್ತೆ. ಈ ಗಿಲ್ಗಮಿಶ್ ಅನ್ನೋದು ಸಾವು ಮತ್ತು ಅಮರತ್ವ ಇವುಗಳನ್ನು ಹುಡುಕಿಕೊಂಡು ಹೋಗುವ ಗೆಳೆಯರ ಒಂದು ಕಥೆ. ಇದು ಕ್ರಿಸ್ತಪೂರ್ವ 2000 ವರ್ಷಗಳ ಹಿಂದೆ ರಚನೆಯಾಯಿತು. ಕ್ಯೂನಿಫಾರಂ ಜೇಡಿ ಮಣ್ಣಿನ ಹಲಗೆಗಳ ಮೇಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.